ಅವರೇ ನಮ್ಮ ಸಿದ್ದೇಶ್ವರ ರತ್ನ ಮತ್ತು ರಾಷ್ಟ್ರ ಪ್ರಶಸ್ತಿ ಪಡೆದಂಥ ನಮ್ಮ ಗಿರಿಮಲ್ಲ ಭಜಂತ್ರಿ ಅವರೇ ಹಾಗೂ ಎಲ್ಲ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಕೊರಮ ಭಜಂತ್ರಿ ಸಮಾಜದ ಎಲ್ಲ ನನ್ನ ತಾಯಂದಿರೇ ಹಿರಿಯರೇ ಅಣ್ಣ ತಮ್ಮಂದಿರೇ ಯುವಕರೇ ಮುದ್ದು ಮಕ್ಕಳೇ. ಈಗಾಗಲೇ ನಮ್ಮ ರಾಜಶೇಖರ್ ಮಗಿಮಠರು ಹೇಳಿದಂತೆ ಎಲ್ಲ ಪಾಪ ತಯಾರಿಯಾಗಿ ಬೆಳತನ ಆಯ್ತು ಕೂತಾರವರು ತಳ ಕೂತು ಎಲ್ಲ ತಲೆಗೆಂದು ಮಣ್ಣು ಹತ್ತಿ ಅವು ಹೊಲಸಾಗ್ಯಾವು ಪಾಪ. ಆದರೂ ಅವ್ರದ್ದು ನೋಡಬೇಕಾಗೈತಿ, ಯಾಕಂದ್ರೆ ಅವರು ಇಷ್ಟೆಲ್ಲ ತಯಾರಿಯಾಗಿ ಮತ್ತು ವಿಶೇಷವಾಗಿ ವಿಜಯಪುರ ನಗರದ ಮತ್ತೊಂದು ಭಾಗದಿಂದ ಇಲ್ಲಿ ಬಂದು ಮಕ್ಕಳ ಅವರ ಚಟುವಟಿಕೆಗಳನ್ನು ನೋಡಲಿಕ್ಕೆ ನೀವು ಎಲ್ಲ ಕೂತಿದ್ದೀರಿ. ಈಗಾಗಲೇ ನಮ್ಮ ರಾಜಶೇಖರ್ ಮಗಿಮಠರು ಹೇಳಿದಂತೆ ಭಾಳ ವರ್ಷಗಳಿಂದ ಇಲ್ಲಿ 7 ಮಕ್ಕಳ ತಾಯಿ ಒಂದು ದೇವಸ್ಥಾನ ಆಗಬೇಕು ಅಂತೇಳಿ ಎಲ್ಲ ಇಲ್ಲಿ ಸಮಾಜದ ಹಿರಿಯರದೆಲ್ಲ ಆಸೆ ಇತ್ತು. ಇವತ್ತು ಸರ್ಕಾರದ ನಿಮಗೆಲ್ಲ ಗೊತ್ತದೆ, ಎಲ್ಲ ಕಡೆ ನಾವು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆದರೂ ಸಹಿತ ಇಡೀ ವಿಜಯಪುರ ನಗರನಾಗ ಯಾವುದಾದ್ರೂ ಒಂದು ದೇವಸ್ಥಾನ ರಸ್ತೆ ಮ್ಯಾಗ ಬಿಟ್ಟಿತ್ತಂದ್ರೆ 7 ಮಕ್ಕಳ ತಾಯಿ ಬಿಟ್ಟರೆ ಯಾವ ಬಿಟ್ಟಿಲ್ಲ. ಎಲ್ಲ ಕಡೆ ನೋಡ್ತೀರಿ. ಈಗ ಸಿಮೆಂಟ್ ರೋಡ್ ಮಾಡ್ಲಕತ್ತೀವಿ ಗಾಂಧಿ ಚೌಕ್ನಿಂದ ಪೂರ್ತಿ ನಮ್ಮ ಇಂಜಿನಿಯರಿಂಗ್ ಕಾಲೇಜನ್ನ. ಈಗ ನಮ್ಮದು ಏನು ಸರಾಪ್ಲಾಯನು ರಾಮ ಮಂದಿರ ರೋಡ್ ಐತಿ, ಅದು ಮುಗಿಲಿಕ್ಕೆ ಬಂದಿದೆ. ಇನ್ನೊಂದು 10 ತಿಂಗಳಲ್ಲಿ ಇದು ಪೂರ್ತಿ ಸಿಮೆಂಟ್ ರಸ್ತೆ, ಫುಟ್ಪಾತು, ಲೈಟು ಇದನ್ನು ಸಹಿತ ಪೂರ್ತಿ ನಮ್ಮ BLD ಏನು ಸಿದ್ದಾರೂಢ ಮಟ್ಟದ ರಸ್ತೆವರೆಗೆ ಇದನ್ನು ಪೂರ್ತಿ ಕಂಪ್ಲೀಟ್ ಮಾಡ್ಬೇಕಂತೇಳಿ ಕೆಲಸ ತೊಗೊಂಡಿದ್ದೀವಿ. ಈಗಾಗಲೇ ನಮ್ಮ ರಾಜು ಮಗಿಮಠರು ಹೇಳ್ದಂಗೆ ಇದಕ್ಕೆ ನಮ್ಮ ದೇವಸ್ಥಾನಕ್ಕೆ ಒಂದು 5 ಲಕ್ಷ ರೂಪಾಯಿ ನಮ್ಮ ಶಾಸಕರ ನಿಧಿಯನ್ನು ಕೊಟ್ಟಿದ್ದೀವಿ. ಮತ್ತು ಮೊನ್ನೆ ನಮ್ಮ ಬಬಲೇಶ್ವರ ನಾಟಕದಲ್ಲಿ ನಮ್ಮ ಭಜಂತ್ರಿ ಸಮಾಜದ ಗುಡಿ ಇದೆ, ಅಲ್ಲಿಯೂ ಸಹಿತ 30 ಲಕ್ಷ ರೂಪಾಯಿ ಹಣವನ್ನು ಅಲ್ಲಿಯೂ ಅನುದಾನವನ್ನು ನಾವು ಕೊಟ್ಟಿದ್ದೀವಿ. ಅಲ್ಲಿಂದ ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ರವೀಂದ್ರ ಜಾಧವ್ ಅವರು ಹೇಳ್ದಂಗೆ ಅಲ್ಲಿ ನಮ್ಮ ಜಯ ಹನುಮಾನ್ ನಗರದಲ್ಲಿ ಏನು ದೊಡ್ಡ ಕಟ್ಟಡ ಆಗಿದೆ. ಅಲ್ಲಿ ಸಮಾಜದ ಕಚೇರಿ ಮಾಡಲಿಕ್ಕೆ, ಅಲ್ಲೆಲ್ಲ ಕುಂಡ್ರಲಿಕ್ಕೆ, ಲೆಕ್ಕಪತ್ರ ಇಡಲಿಕ್ಕೆ ಅಲ್ಲಿ ಒಂದು 10 ಲಕ್ಷ ರೂಪಾಯಿ ಕೊಟ್ಟು ಒಂದು ಕಚೇರಿ ಮಾಡಿ ಉದ್ಘಾಟನೆ ಮಾಡಿದ್ದೀವಿ. ಉದ್ಘಾಟನೆ ಮಾಡಿ 3-4 ವರ್ಷ ಆಯ್ತು ನಾವು ಮಾಡಿ, ಹೌದಲ್ಲ? ಈಗೇನೋ ಏನೋ ಉದ್ಘಾಟನೆ ಆಗಲಿಲ್ಲ ಅನ್ನೋದು ಯಾಕ? ಈಗಾಗಲೇ ಹೇಳಿದ್ರು ಅದು ಭಾಳ ದೊಡ್ಡದಿದೆ, ಅದು ನಾನು ನೋಡಿದ್ದೀನಿ. ಭಾಳ ದೊಡ್ಡ ಕಟ್ಟಡ ಇದೆ, ಚೆನ್ನಾಗಿ ಬಂದಿದೆ. ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ದಂಗೆ ಆದಷ್ಟು ಬೇಗನೆ ಅದೇನೋ ಕಂಪೌಂಡು ಸ್ವಲ್ಪ ಮತ್ತು ಇಲೆಕ್ಟ್ರಿಕಲ್ ವರ್ಕ್ ಅದು ಸ್ವಲ್ಪ ಇದೆ ಅಂತ ಅದನ್ನು ಮಾಡಿ ಒಂದು 6-7 ತಿಂಗಳದಾಗ ವಿಜಯಪುರನಾಗ ಒಂದು ಭವ್ಯ ಸಮುದಾಯ ಭವನ, ಭಜಂತ್ರಿ ಕೊರಮ ಸಮಾಜದ ಸಮುದಾಯ ಭವನನ್ನು ನಾವೆಲ್ಲ ಕೂಡಿ MB ಪಾಟೀಲ್ರು ನಾವು ಕೂಡಿ, ಯಾಕಂದ್ರೆ MB ಪಾಟೀಲ್ ಅನುದಾನದಲ್ಲಿ ಕೊಟ್ಟಾರ, ಹೌದಿಲ್ಲಪ್ಪ? ಯಾಕಂದ್ರೆ ಯಾರು ಕೆಲಸ ಮಾಡಿರ್ತಾರೆ ಮಾಡ್ಯಾರತ್ತ ಹೇಳ್ಬೇಕು. ಕೆಲವೊಂದು ಮಂದಿ ಕುಕ್ಷಟಿ ವಿಮಾನ ನಿಲ್ದಾಣ ನಾ ಮಾಡೀನಿ, ನೀ ಮಾಡಿ ನೋಡಿದ್ರಿ ಬಿಜಾಪುರನಾಗ. ಯಾರು ಮಾಡ್ಲಾರ್ದವ್ರೆ ಬರೋ ಸೈಡ್ ನೋಡ್ಕೊಳಕತ್ತಾರೆ, ನಾವು ಮಾಡಿದ್ರು ಇವರು ಮಾಡೋಣ. ಯಾರು ಒಂದು ಫೈರ್ ಪಾಟ್ರಿ ಟ್ರಕ್ ತಂದು ನಿಲ್ಲಿಸಿದ್ರು ಅವರೇ ಮಾಡಿ ನತ್ತಾರ. ಮತ್ತೊಬ್ರು ಇದ್ರೆ ನಮ್ಮ ಅಪ್ಪಾಜಿ ಮಾಡ್ಯಾರ, ನಿಮ್ಮ ಪೂಜೆ ತಂದು ಮಾಡೋದು ಮತ್ತೊಬ್ರು ಹತ್ತಾರ. ಈಗ ಬಿಜಾಪುರದಲ್ಲಿ ಏರ್ಪೋರ್ಟ್ ಹೆಂಗಾಗೈತೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತೈತಿ. ಸುಮ್ಮನೆ ಜಗಳ ಹೇಳಕತ್ತಾವ. ನಾವು ಯಾರು ಮಾಡಿದ್ರೆಲ್ಲ ಸುಮ್ಕೂತೀವಿ. ಕರೆ ಮಾಡಿದವರು ಗೋವಿಂದ ಕಾರಜೋಳರು, ಸೋಮಣ್ಣವರು, ನಾನು. ಈಗ ಬಂದು MB ಪಾಟೀಲ್ ಬರೀ ಪಟ್ಟಣ ಹಚ್ಚಿ ಒಂದು ಸಣ್ಣ ಗ್ಲಾಸ್ ಇದು ಮಾಡಿ ಅವ್ರು ಮಾಡ್ಯಾರ. ಅವ್ರ ಭಕ್ತರು ಹೇಳ್ತಾರ. ಈ ಭಕ್ತರು ಯಾರು ವಿರುದ್ಧ ಮಾಡಿದ್ರಲ್ಲ, ಯಡಿಯೂರಪ್ಪ ಅಂತರೂ ನಮಗೊಂದು ಸಣ್ಣ ವಿಮಾನ ಅದು ಮಾಡ್ತಿದ್ದಿಲ್ಲ, ನಾವೆಲ್ಲ ಅಂಜಿಸಿ ತೊಗೊಂಡಿವಿ. ಶಿವಮೊಗ್ಗದಾಗ ಮಾಡ್ಕೊಟ್ಟಿದ್ರು, ಅದಕ್ಕೆ ವಿಧಾನಸಭಾದಾಗ ರೆಕಾರ್ಡ್ ಅದಾವ. ಹಿಂಗೆ ನಡೀತಾವೆ ಬಿಜಾಪುರನಾಗ. ಸುಮ್ಮನೆ ಬಂದು ನಾ ಮಾಡೀನಿ ನೀ ಮಾಡೀನಿ ಅಂತ. ಇನ್ನೊಬ್ರು ಭೂಪ್ರು ಇದ್ರು ಒಂದು 8 ವರ್ಷದಿಂದ, ಅವಾಗೇ ಇವೆಲ್ಲ ಸ್ಯಾಂಕ್ಷನ್ ಮಾಡಿ ಹುಟ್ಟಿದ್ದೆ. ಸ್ವಲ್ಪ ಭೂಮಿ ಪೂಜೆ ತಡ ಮಾಡಿತ್ತು, ಅದು ಬಸವಗೌಡ ಮಾಡಿದ್ರು. ನಾನೇ ಮಾಡಿ ಹೊರಟಿದ್ದೆ. ಹೌದಪ್ಪ ಅಂದೆ.
ನಿಮ್ಮ ಅಪ್ಪನೇ ಮಾಡಿಟ್ಟಿದ್ದ, ಎಲ್ಲ ಸ್ಯಾಂಕ್ಷನ್ ಮಾಡಿಟ್ಟಿದ್ದ. ಬಸವನಗೌಡ ಬಂದು ಗುದ್ಲಿಗೆ ಹಿಡ್ಕೊಂಡು ರಾಜು ಮಂದಿ ಮಾಡ್ತು ಕರೆದಿ ಎಲ್ಲ ಅಡ್ಡಾಡಿ ಹಿಂದೆ ನಂಬರ್ ಐತಿ ಈಗ ವಿಜಯಪುರ. ಇಡೀ ದೇಶನಾಗಲೇ ಲಾಸ್ಟ್ ನಂಬರ್ ಇತ್ತು. ಕಟ್ಟ ಧೂಳ, ಇದು ಮೈ ಮ್ಯಾಗ ಮಣ್ಣು ಬೀಳುವುದು, ಎಲ್ಲರ ಮಣ್ಣಾಗಿನ ಧೂಳ ಕಣ್ಣಾಗ ಹೋಗ್ತೈತೆ. ಯಾರ ಸಿವಿಲ್ ಹಾಸ್ಪಿಟ್ಲಿಗೆ ಈಗ ಮಾನ್ಯ ಡಾಕ್ಟರ್ ಹೇಳ್ತಿದ್ರು, ಡಿಸ್ಟ್ರಿಕ್ಟ್ ಸರ್ಜನ್ 99% ಅಸ್ತಮಾ ಕಡಿಮೆ ಆಗೈತೆ ಬಿಜಾಪುರನಾಗ. ಯಾಕಂದ್ರೆ ಕುದುರೆ ಲದ್ದಿ ಬೀಳುದಿಲ್ಲ, ಅಲ್ಲಿಂದ ಧೂಳು ಮಣ್ಣು ಬೀಳುದಿಲ್ಲ, ಬಿಸಿಲಿಗೆ ಅದೆಲ್ಲ ಹಾರಿ ಕಣ್ಣಾಗ ಬಿತ್ತು, ಮೂಗನಾಗ ಬಿತ್ತು. ಅಸ್ತಮಾ ಎಷ್ಟು ಮಂದಿಗೆ ಅಸ್ತಮಾ ಇತ್ತು ಮೊದಲ, ಈಗ ಅಸ್ತಮಾ ಸಹಿತ ಕಡಿಮೆ ಆಗಿತ್ತು. ಅಂದ್ರೆ ಒಳ್ಳೆ ಕೆಲಸ ಬಹಳಷ್ಟು ವಿಜಯಪುರದಾಗ ಆಗ್ಯಾವ. ಅದು ಸಮಾಜವಾದಿ ನಮ್ಮ ರಾಜು ಮತ್ತು ಮಠ ಎಲ್ಲ ಸಮಾಜಗಳಿಗೆ, ಯಾಕಂದ್ರೆ ನೀವು ಎಲ್ಲ ಸಮಾಜದ ಓಟ್ ಹಾಕಿರುತ್ತೆ. ನಾ MLA ಆಗಿನಿ. ಅವ್ರಂತೂ ಒಂದು ಭಾಗ ಅಂತ ಹಾಕೋದಿಲ್ಲ. ಅವ್ರಿಗೆ ನಾವು ಹೋಗಿ ಓಟು ಕೇಳೋದಿಲ್ಲ, ಓಟು ಹಾಕಬೇಡತ್ತು ಹೇಳ್ತೀವಿ. ನಾನು ಕೇಳ್ತಾರೆ MLAಗಳು ಆ ಕಡೆ ಮೈಸೂರು ಭಾಗದವ್ರಿಗೆ, ಹೆಂಗ್ರಿ ನೀವು ಅವ್ರಿಗೆ ಬೈದು ಓಟ್ ಹೆಂಗೆ ಹಾಕ್ಸೋತೀವಿ ಅಂತ. ಅಲ್ಲೂ ನಮ್ಮ ಮಂದಿ ಹಾಕ್ತಾರ ಆಚೆ ಬರ್ತದೆ. ಎಲ್ಲ ಹಿಂದೂ ಮಂದಿ ಒಂದಾಗಿ ಇವತ್ತು ನೋಡ್ರಿ, ನಾಯಕ ರಾಜು ಅವ್ರು ಹೇಳಕತ್ತಿದ್ರು, ಈಗ ಭಜಂತ್ರಿ ಸಮಾಜದವರು ಭಾಳ ಅನುಕೂಲ ಆಗ್ಯಾರ. ಯಾಕೆ ಅನುಕೂಲ ಆಗ್ಯಾರ? ಯಾಕೆ ಕೆಲವು ಮಂದಿ ಸರ್ಕಾರ ನೌಕರಿ ಎತ್ತಿರ್ಬೇಕು, ಕೆಲವು ಮಂದಿ ಈ ಇದ್ರದ್ದು ಮ್ಯಾಗ ತಮ್ಮ ಜೀವನ ಮಾಡ್ತಾರೆ, ಮೂಲ ಕಸಬ ಏನೈತೆ ಅದು ಮಾಡ್ತಾರೆ. ಆದ್ರೆ ಮೊದಲು ವಿಜಯಪುರದಾಗ ಯಾರೂ ನಮ್ಮ ಹಿಂದೂ ಮಂದಿ ಕಾಯಿಪಲ್ಯ ಮಾಡ್ತಿದ್ದಿಲ್ಲ, ಯಾರೂ ಹಿಂದೂ ಮಂದಿ ಹಣ್ಣು ಮಾರ್ತಿದ್ದಿಲ್ಲ, ಯಾವ ಹಿಂದೂ ಮಂದಿ ಹೂವು ಮಾರ್ತಿದ್ದಿಲ್ಲ. ಈಗ ನನಗೆ ಅನಿಸ್ತದೆ ವಿಜಯಪುರದಾಗ ಸುತ್ತಮುತ್ತಲ ಹಳ್ಳಿ ಮತ್ತು ಇಲ್ಲೆಲ್ಲ ಕೂಡಿ ಹಿಡಿದ್ರೆ ಸುಮಾರು ಒಂದು 10,000 ಕುಟುಂಬಗಳು ಇವತ್ತು ಕಾಯಿಪಲ್ಯ ಹಣ್ಣ ಹೂವು ಮಾರಿ ಜೀವನ ಮಾಡ್ಕೊಂಡದ್ದು ವಿಜಯಪುರದಾಗ ಆಗತ್ತೆ. ಎಷ್ಟು ಮಾರ್ಕೆಟ್ ಮಾಡಿ ನೋಡ್ರಿ. ಈಗ ಕಾಯಂ ಕೊಟ್ಟಿರ್ತಾರೆ ಇಲ್ಲಿ ನಮ್ಮ 770 ಲಿಂಗದ ಬಲ್ಲಿ, ಅಲ್ಲಿ ಶಾಸ್ತ್ರಿನಗರ ಬಲ್ಲಿ 2 ಕಿಲೋಮೀಟರ್ ಇರ್ತದೆ ಕಾಯಿಪಲ್ಯ ಬಜಾರ್. ಈ ಕಡೆ ನೀವು ಮ್ಯಾಗ BLD ಮುಂದೆ ಅಲ್ಲಿ ಲೇಡೀಸ್ ಹಾಸ್ಟೆಲ್ ಐತಲ್ಲ, ಅಲ್ಲಿ ಕಾಯಂ ಇರ್ತದೆ. ಅಲ್ಲಿಂದ ಬಂಜಾರ ಕ್ರಾಸ್ ಬಲ್ಲಿ ಜಲ್ನಗರ, ಇಬ್ರಾಹಿಂಪುರ, ಇಲ್ಲಿ ನಮ್ಮ ಜೋರಾಪುರ ಮುಂದೆ ಏನೋ ನಮ್ಮ ಶಾಸ್ತ್ರಿನಗರ, ಆ ಕಡೆ ನಮ್ಮ ದರ್ಗಾ ರೋಡಿಗೆ ಅಲ್ಲಿ ಕಾಯಂ ಕೊಟ್ಟಿರ್ತಾರೆ. ಒಟ್ಟು 40ರಿಂದ 50 ಕಡೆ ಮಾರ್ಕೆಟ್ ಆಗ್ಯಾವ. ಎಲ್ಲರಿಗೆ ಸರ್ಕಾರ ನೌಕರಿ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಯಾರಿಗೂ ಆಗೋದಿಲ್ಲ. ಭಗವಂತನಿಗೆ ಆಗಿಲ್ಲ. ಯಾರು ಮೋದಿಯವರು ಮಾಡೋಕ್ಕಾಗೋದಿಲ್ಲ, ನಾನು ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಮೋದಿಯವರು ಟೀಕಾ ಮಾಡ್ತಿರ್ತಾರೆ. ಒಬ್ಬೊಬ್ಬರು ದುಡಿದು ತಿನ್ನುವಂಥ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು. ನೋಡ್ರಿ, ಈ ಕಾಯಿಪಲ್ಯ ಮಾರುವಂಥ ಹೆಣ್ಮಕ್ಳು, ನಾವು ಒಂದು ತಂಡಕ್ಕೆ ಹೋಗಿದ್ದೆ, ಇಲ್ಲೇ ನಮ್ಮ ಬಿಜಾಪುರ ಕ್ಷೇತ್ರದಾಗೆ ಬರ್ತದೆ ಬಾಗಲಕೋಟೆ ತಂಡೆ. ಅಲ್ಲಿ ಹೆಣ್ಮಕ್ಳು ಹೇಳಿದ್ರು, ಗೌಡ್ರ ನಾವು ನಮ್ಮ ತಂಡಕ್ಕೆ ದಿವಸ 1.5-2 ಲಕ್ಷ ರೂಪಾಯಿ ರೊಕ್ಕ ತೊಗೊಂಡ್ಬರ್ತೀವಿ ನಾವು ಹೆಣ್ಮಕ್ಳು ಅಂತ. ಅಲ್ಲೆಲ್ಲ RCC ಮನೆ ಕಟ್ಟಿದ್ರು. ಇವತ್ತ ಒಂದು ಕಾಯಿಪಲ್ಯ ಮಾರೋದು ಅಂದ್ರೆ ಸಾಮಾನ್ಯ ಅಲ್ಲ. ದಿವಸ ಒಂದು 500,000 ರೂಪಾಯಿ ಉಳಿತೈತಿಲ್ಲ ಒಂದು ಕಾಯಿಪಲ್ಯ ಮಾಡಿದ್ರು. ಅದಕ್ಕೆ ನಮ್ಮ ಎಲ್ಲ ಹಿಂದೂ ಮಂದಿಗೆ ಹೇಳಿರ್ತೀನಿ ನಾನು, ನೀವು ನಮ್ಮವ್ರು ಎಲ್ಲಿ ಕೂತಿರ್ತಾರೆ ಅಲ್ಲಿ ಕಾಯಿಪಲ್ಯ ತಗೋ. ಕುಂಕುಮ ಹಚ್ಕೊಂಡವರು, ಈಬತ್ತಿ ಹಚ್ಕೊಂಡವರು, ಭಂಡಾರ ಹಚ್ಕೊಂಡವರು, ನೀಲಿ ಹಚ್ಕೊಂಡವರು ಅಲ್ಲೇ ತಗೋತ ಬರ್ರಿ. ಕಾಯಿಪಲ್ಯ ತಗೋ ಮುಂದ 2 ರೂಪಾಯಿ ಕಡಿಮೆ ಮಾಡ್ತೇನೋ 1.5 ರೂಪಾಯಿ ಕಡಿಮೆ ಮಾಡ್ತೀವಿ ಕೇಳೋದಿಲ್ಲ. ಯಾಕಂದ್ರೆ ಬಡವ್ರು ಕೂತಿರ್ತಾರೆ, ದೊಡ್ಡ 2 ಕೋಟಿ ರೂಪಾಯಿ ಮನೆ ಕಟ್ಟಿರ್ತಾರೆ. ಇಲ್ಲಿ ಬಂದು 2 ರೂಪಾಯಿ ಕಡಿಮೆ ಮಾಡ್ತಿಲ್ಲ, ಆಕೆ 1.5 ರೂಪಾಯಿ ಆಟ ನೀ ಏನೈತಿ ತಲ್ಕೊಟ್ಕೊಂಡಿರ್ತಾರೆ. ನಾ ಹೇಳೇನು ಅವ್ರಿಗೆ 1 ರೂಪಾಯಿ ಹೆಚ್ಚಿಗೆ ಕೊಡ್ರಿ, ಏನಾಗೋದಿಲ್ಲ, ಏನು ದೊಡ್ಡ ಆಕಾಶ ಏನು ಬೀಳೋದಿಲ್ಲ. ಒಂದು 20 ರೂಪಾಯಿ 30 ರೂಪಾಯಿ ಉಳಿಸೋದೇನು ಆಕಾಶ ಬೀಳ್ತೈತೆ. ಅದಕ್ಕೆ ಈಗ ನಮ್ಮ ಜನನೂ ತಯಾರಾಗ್ಯಾರ ಹಿಂದೂಗಳು. ಅದಕ್ಕೇ ಎಲ್ಲಿ ನೋಡೋದಲ್ಲಿ ಎಲ್ಲ ಸಮಾಜದವ್ರು ಇವತ್ತು ಕಾಯಿಪಲ್ಯ ಮಾರ್ಲಕತ್ತಾರ. ಹೂವು ಯಾರು ಮಾರ್ತಿದ್ದಿಲ್ಲ, ಈಗ ಹೂವು ಮಾರ್ಲಕತ್ತಾರ. ಹಣ್ಣು ಮಾರ್ತಿದ್ದಿಲ್ಲ ಯಾರು, ಈಗ ಹಣ್ಣು ಮಾರ್ಲಕತ್ತಾರ ನಮ್ಮ ಹೆಣ್ಮಕ್ಳು ಗೊತ್ತು. ಯಾಕಂದ್ರೆ ಇದನ್ನ ನಾವು ಅಲ್ಲಿ ಏನಾಗ್ಬಿಟ್ಟಿತ್ತು, ಒಂದೇ ಕಡೆ ಅವ್ರು ಜನತಾ ಬಜಾರ್ನಾಗ ನಮ್ಮ ಹೆಣ್ಮಕ್ಳು ಹೋದ್ರೆ ಹೆಂಗೆ ಮಾತಾಡ್ತಿದ್ರು ಮೊದಲ, ನೀನು ತಿಂದು ಬಾಡ್ಕೋ ಹೋಗತ್ತಿದ್ರು, ನೀನೇಂತ ಇದು ಬದ್ನಿಕಾಯಿ ತಿಂದು ನಡಿ ಹತ್ತದ್ದು ಬೆದರ್ಸು ಅಸಹ್ಯ ಮಾಡೋದು ಮಾಡ್ತೀವಿ. ಈಗೇನೂ ಇಲ್ಲ, ಬಾ ಅಣ್ಣ ಕಡಿಮೆ ಮಾಡಿಕೊಡ್ತೀನಿ, ಬಾ ಅಣ್ಣ ಅಂತ ಅಂದರೆ ಅಣ್ಣ ಅಕ್ಕ ಅನ್ನೋದು ಕೇಳಿದ್ದೀರಿ ಅವ್ರ ಬಾಯಿಲೆ. ಅದು ಯಾಕೆ ಆ ಶಕ್ತಿ ಬಂದತ್ತಂದ್ರೆ ನಮ್ಮೆಲ್ಲ ನಾವು ಒತ್ತಟ್ಟಾಗಿ ನಮ್ಮ ಮಂದಿ ಬಳಿ ಕಾಯಿಪಲ್ಯ ತಗೋದು. ನಮ್ಮ ಮಂದಿ ಬಳಿ ಇವತ್ತು ಹೇಳಿದೆ, ಇಲ್ಲಿ ಬಂಜಾರ ಸಮಾಜದೊಂದು ಟೈರ್ ಅಂಗಡಿಗೆ ಹೇಳಿದೆ, ಬಂಗಾರ ಅಂಗಡಿ ನಮ್ಮ ಮಂದಿಗೆ ಅದಾವು, ಅಲ್ಲೇ ನೀವು ಬಂಗಾರ ತಗೋದು ಬರ್ರಿ. ಆ ದೊಡ್ಡ ದೊಡ್ಡ ಶೋರೂಮ್ ಏನು ಅದಾವಲ್ಲ ಅವರು, ಅವೆಲ್ಲ ಇಲ್ಲಿ ರೊಕ್ಕ ಕೊಟ್ಟಿದ್ದು ಬೇರೆ ರಾಜ್ಯಕ್ಕೆ ಹೋಗ್ತಾವೆ. ಅದಕ್ಕೆ ಎಷ್ಟು ನಮ್ಮ ಮಂದಿಗೆ ವ್ಯಾಪಾರ ಮಾಡಿಕೊಡ್ತೀವಿ ಅಷ್ಟು ಆ ಬಡತನ ಕಡಿಮೆ ಆಗ್ತದೆ.
ಈ ದಿವಸ 1,000 ರೂಪಾಯಿ ಒಂದು ಹೆಣ್ಮಗಳು ದುಡಿಲಕತ್ತಳಂದ್ರೆ ತಿಂಗಳ 30,000 ರೂಪಾಯಿ, 5 ದಿವಸ ಬಿಡ್ರಿ 25,000 ರೂಪಾಯಿ ಬರ್ತತಿಲ್ಲ. ಅವ್ರ ಮನೆ ಆರಾಮ್ 25,000 ರೂಪಾಯಿದಾಗ 10-15,000 ರೂಪಾಯಿದಾಗ ಮನೆ ನಡೀತೈತಿ. ಒಂದು 5-10,000 ರೂಪಾಯಿ ಉಳಿತಾವೆ. ಅಲ್ಲಿ ಸಾಕಟ್ಟು ಇವತ್ತು SC ST ಮನೆಗಳು ಬರ್ತಾವೆ. ಮನೆಗಳು ಅಲ್ಲಿ ಸುಮಾರು 1300 ಮನೆ ಕಟ್ಟಿವಿ ಇಲ್ಲಿ ನಮ್ಮ ಆಲಮ್ಮಿನ ಬಲ್ಲಿ. ಈಗ ಅಟ್ಟೆ ಮನೆಗಳು ಕೊಡ್ಲಾಕತ್ತೀವಿ. ಮನೆ 350 ಮನೆ ಕೊಟ್ಟಿವಿ. ಈಗ 1-2 ತಿಂಗಳಾಗ 350 ಮನೆ ಕೊಡ್ಲಾಕತ್ತೀವಿ. ನೀವು ಅಲ್ಲಿ ಯಾರಿಗೆ ಮನೆ ಇಲ್ಲ ಅಲ್ಲಿ ನೀವು ಅರ್ಜಿ ಹಾಕ್ರಿ. ಎಲ್ಲೆಲ್ಲಿ ಸ್ಲಮ್ ಡಿಕ್ಲೇರ್ ಆಗೈತಿಲ್ಲ ಅಲ್ಲಿಯೂ ಮನೆ ಕೊಡ್ಲಿಕ್ಕೆ ಚಾಲು ಮಾಡ್ತೀವಿ. ಹಿಂಗೆ ಆರ್ಥಿಕವಾಗಿ ನಮ್ಮ ಸಮಾಜ, ಯಾಕಂದ್ರೆ ಈಗಾಗಲೇ ನಮ್ಮ ಸಮಾಜ ಜಿಲ್ಲಾ ಅಧ್ಯಕ್ಷ ಹೇಳ್ದಂಗೆ ಇಡೀ ಎಲ್ಲ ಸಮಾಜಗಳು ನೋಡಿನ. ಆದ್ರೆ ಈ ಭಜಂತ್ರಿ ಸಮಾಜ ಅತ್ಯಂತ ಸಂಭಾವಿತ ಸಮಾಜ, ಅತ್ಯಂತ ವಿನಯಪೂರ್ವಕ, ಅತಿ ಗೌರವ ಕೊಡೋ ಸಮಾಜ ಯಾವುದಪ್ಪ ನಮ್ಮ ಇಡೀ ಹಿಂದೂ ಸಮಾಜನಾಗ ನಮ್ಮ ಭಜಂತ್ರಿ ಸಮಾಜ. ಯಾರಿಗೂ ಕೆಟ್ಟ ಶಬ್ದ ಮಾತಾಡೋದಿಲ್ಲ, ಎಲ್ಲರಿಗೂ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾರ. ಅದಕ್ಕೇ ನಾವು ಇವನ್ನ ಇದು ಮಾಡಿದ್ದೀವಿ ಮೆಂಬರ್ ಅಲ್ಲಿ ಇಬ್ರಾಹಿಂಪುರ ಚೆನ್ನಪ್ಪನ. ಅಂದ್ರೆ ಇಷ್ಟು ವಿನಯದಿಂದ ಪ್ರೀತಿಯಿಂದ ಇರೋಂಥ ಸಮಾಜ. ನಿಮ್ದು ಏನೇ ಕೆಲಸ ಇದ್ರು ನಾವಾಗಲಿ, ನಮ್ಮ ಕರಡಿ ಆಗಲಿ, ರಾಜು ಆಗಲಿ, ವಿಠಲ್ ಹಾಸ್ಪಿಟಲ್ ಎಲ್ಲರೂ ನಿಮ್ಮ ದೊಡ್ಡ ಯಾವಾಗಲೂ ಇರ್ತೀವಿ. ನೀವೇನೋ ಯಾರಿಗೂ ಹಂಚಬೇಡ್ರಿ. ನೀವು ಎಲ್ಲಿ ಈಗ ನೀವು ಹಣ್ಣು ಕಾಯಿಪಲ್ಲೆ ಮಾರ್ಲಕತ್ತಾರ್ತಲ್ಲ ನಿಮಾನು, ನೀವು ಎಲ್ಲಿ ಕೂತ್ರು ಯಾರಿಗೂ ಹೆಚ್ಚಿಗೆ ಕೊಡಬೇಡ್ರಿ. ಅದೇನು 10 ರೂಪಾಯಿನೇ ಇರ್ತೈತೆ. ಒಂದು ಹೆಚ್ಚಿಗೆ ಕೇಳಿದ್ರಂದ್ರೆ ನನಗೆ ಹೇಳ್ರಿ. ಈಗ ಹೇಳಿಬಿಟ್ಟಿನ ಮನೆ ಕಮಿಷನರ್ಗೆ. ಈಗ ಅವ್ರು ಏನು ಮಾಡ್ಲಕತ್ತಾರ, ಬುಟ್ಟಿಗೆ 10 ರೂಪಾಯಿ ತನೋ ಹಿಂಗೆ ಮಾಡಿ ಅದೊಂದು ರೀತಿ ದಬ್ಬಾಳಿಕೆ ಮಾಡ್ಲಕತ್ತಾರ. ಯಾಕಂದ್ರೆ ಮೊದಲು ಅವರು ಬರೀ 10 ಲಕ್ಷ ರೂಪಾಯಿದಾಗ ಹಿಡಿತಿದ್ರು ಕಾರ್ಪೊರೇಷನ್ ಟೆಂಡರ್. 10 ಲಕ್ಷ ಇದ್ದಿದ್ದಿಗೆ ಏಟು ಮಾಡಿ ಈಗ 60 ಈ ಸಲ 60 ಲಕ್ಷ ಆಗೈತೆ. ಅದಕ್ಕಿಂತ ಹಿಂದೆ ಒಂದು ಕೋಟಿ ರೂಪಾಯಿ ತಂದು ನಿಂದಿರಿಸಿದ್ವಿ ಅದು. ಯಾಕಂದ್ರೆ ನಮ್ಮ ಮಂದಿ ಕಡೆಯಿಂದನೇ ಆ ನಿಲಾವದಾಗ ಹಚ್ಚಿಬಿಟ್ಟಿದ್ದೆ. ಅಲ್ಲಿ ಆಕ್ಷನ್ದಾಗ 1 ಕೋಟಿಗೆ ಏರಿಸಿಬಿಟ್ಟಿದ್ದೆ. ಮುಂದೇನೋ ಗದ್ದಲ ಮಾಡಿ ಕಾಂಗ್ರೆಸ್ ಮೇಯರ್ ಆದ್ಮ್ಯಾಗ ಮತ್ತೇನೋ ಅಡ್ಜಸ್ಟ್ಮೆಂಟ್ ಮಾಡಿ ಈಗ 60ಕ್ಕೆ ತಂದ. ಅಂದ್ರೆ ಅದು 10 ಲಕ್ಷ ಕೊಟ್ಟು 4 ವರ್ಷ ಇರ್ತಿದ್ದೋ ಇರ್ತಿದ್ದೋ. ಈಗ ಪ್ರತಿ ವರ್ಷ ಆಕ್ಷನ್ ಆಗ್ತದೆ. ಏನೋ ಈಗ ಇದು ತಗೋತಾರಲ್ಲ ನಿಮ್ಮ ಕಡೆ ಕಾಯಿಪಲ್ಲೆ ಮಾರೋರ ಕಡೆಯಿಂದ, ಮುನ್ಸಿಪಾಲ್ಟಿದಿಂದ ಜಕಾತಿ. ಅದು ಬರೇ ಒಬ್ಬ ಹೆಣ್ಮಗಳು ಕೂತ್ರ ಬರೀ 10 ರೂಪಾಯಿ ಐತಿಲ್ರಿ ಬೇಡಿ, 10 ರೂಪಾಯಿನೇ ಕೊಡ್ರಿ ನೀವು. ಅವ್ರು ಏನು ಮಾಡ್ತಾರೆ ಮಕ್ಕಳು, 3-4 ಬುಟ್ಟಿ ಇಟ್ಟಿರ್ತಾರೆ, ತಿಳ್ಕೊಂಡು 4ಕ್ಕೂ 40 ರೂಪಾಯಿ ಕೊಡ್ತಾರೆ. ಯಾರು ಕೊಡ್ಲಕ್ಕೆ ಹೋಗ್ಬೇಡ್ರಿ. ಯಾರು ಕಾಯಿಪಲ್ಲೆ ಮಿಡಾಪ್ ನಾವು ಮಾರೋದ್ರ. ಯಾಕಂದ್ರೆ ಒಟ್ಟೆ 60 ಲಕ್ಷ ತುಂಬ್ತಾನ. ಅವ್ನು 4-5 ಕೋಟಿ ರೂಪಾಯಿ ರೊಕ್ಕ ಮಾಡ್ಕೋತಾನ ವರ್ಷ. ಅದಕ್ಕೆ ಒಂದು ಹೆಣ್ಮಗಳು ಕೂತಾಳ ಅಂದ್ರೆ ಆ ಹೆಣ್ಮಕ್ಳು 4 ಬುಟ್ಟಿ ಇರಲಿ 5 ಬುಟ್ಟಿ ಇರಲಿ ಎಷ್ಟು ಕೊಡಬೇಕು, 10 ರೂಪಾಯಿ ಕೊಡಬೇಕು. ಅವ್ರು ಏನು ಮಾಡ್ತಾರೆ, 50 ರೂಪಾಯಿ ವಸೂಲು ಮಾಡ್ತಾರೆ 5 ಬುಟ್ಟಿಗೆ. ಇದನ್ನೆಲ್ಲ ನಾ ಕಮಿಷನರ್ಗೆ ಹೇಳೀನಿ. ಮತ್ತು ಎಲ್ಲ ಕಡೆ ಒಂದು ಟೆಂಪೋ ತೊಗೊಂಡು ಪ್ರಚಾರ ಮಾಡತ್ತೇಳಿ ನಾನು ಮಹಾನಗರ ಪಾಲಿಕೆಯಿಂದ. ಇಷ್ಟೇ ಕೊಡಬೇಕು, ಹೆಚ್ಚಿಗೆ ಕೇಳಿದ್ರೆ ನಮಗೆ ದೂರ ಸಲ್ಲಿಸ್ಬೇಕು ಅಂತ ನಾನು ನಂಬರು ಹಾಕತ್ತೇಳಿ, ನಮ್ಮ ಮೊಬೈಲ್ ನಂಬರ್. ಅದಕ್ಕೆ ಭಾಳ ಬಿಜಾಪುರ ಈಗ ಶಾಂತ ಐತಿ. ಯಾವುದೂ ಉಪಾಧ್ಯಾಯರಲ್ಲಿ ಜಗಳಿಲ್ಲ, ಹೊಡೆದಾಟಿಲ್ಲ, ಐತಿಲ್ಲ ಶಾಂತ. ಯಾರು ಹಾರಾಡೋರಿಲ್ಲ. ಮೊದಲು ಆಟೋ ರಿಕ್ಷಾದವರು ಎಷ್ಟು ಹಾರಾಡ್ತಿದ್ರು. ಈಗ ಎಲ್ಲರೂ ಏನೋ ನಮ್ಮ ಮಂದಿಗೆ ಏನೋ ತೊಂದರೆ ಐತೆ. ಅದಕ್ಕೆ ವಿಜಯಪುರ ಶಾಂತ ಐತಿ. ಈ ಸಮಾಜದ ಎಲ್ಲರೂ ಕೂಡಿ ನಿಮಗೂ ನಮಗೂ 7 ತಾಯಿ ಮಕ್ಕಳು ಏನು ದೇವಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ. ಸಕಾಲಕ್ಕೆ ಮಳೆ ಕೊಡಲಿ, ಒಳ್ಳೆ ಮಳೆ ಆಗಲಿ, ಬೆಳೆ ಬರಲಿ, ಚಲೋ ಕಾಯಿಪಲ್ಯ, ಚಲೋ ಹಣ್ಣು ಹೂವು ನಮಗೆ ಸಿಗಲಿ. ನೀವು ಉದ್ಧಾರ ಆಗಲಿ, ಇಡೀ ವಿಜಯಪುರ ಉದ್ಧಾರ ಆಗಲಿ ಅಂತ ತಿಳ್ಕೊಂಡು ನಾನು 2 ಮಾತು ಮುಗಿಸ್ಕೊಂಡು ಜೈ ಹಿಂದ್.